ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಸಂಜು ಬರ್ಡೇ ಇದೆ. ಸೊ ಬೆಳಗ್ಗೆನೇ ಬೇಗ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಏನಪ್ಪ ಅಂದರೆ ಯಾವುದೇ ಹಬ್ಬ ಇರಲಿ, ವಾರ ಇರಲಿ, ಹಾಗೆ ಯಾರದೇ ಬರ್ಡೇ ಇರಲಿ, ಏನೇ ಇರಲಿ, ನನ್ನ ಬರ್ಡೇನೇ ಇರಲಿ, ಯಾರು ಬರ್ತಡೇ ಇದ್ರೂ, ಯಾವುದೇ ಪೂಜೆ ಇದ್ರೂ ಫಸ್ಟು ನಾನು ಪೂಜೆ ಮಾಡಬೇಕು. ಆಮೇಲೆ ಸಂಜು ಮತ್ತು ಚಿನ್ನು ಮಾಡೋದು. ಸಂಜುಗೆ ಏನಾದರೂ ನಾನು ಬೇರೆ ಕೆಲಸ ಮಾಡ್ತಿರ್ತೀನಿ, ಒಂದು ಸ್ವಲ್ಪ ಪೂಜೆ ಮಾಡ್ಕೊಬಿಟ್ಟು ಸಂಜು ಅಂತ ಅಂದರೆ ಅವ್ರು ಮಾಡೋದೇ ಇಲ್ಲ ನೀನೇ ಮಾಡು, ನಾನು ಜಸ್ಟ್ ಕೈ ಮುಗಿದ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಅವ್ರಿಗೆ ಏನಪ್ಪ, ಅವ್ರಿಗೆ ಆ ರೀತಿ ಎಲ್ಲ ರೆಡಿ ಮಾಡಿ ಮಾಡೋದು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ರೆ ಹೋಗಿ ಪೂಜೆ ಮಾಡ್ತಾರೆ ಅಷ್ಟೇ. ನಾನು ತುಂಬ ಸಲ ಹೇಳ್ತೀನಿ ಬೆಳಿಗ್ಗೆ ಟೈಮು ಎದ್ದು ಪೂಜೆ ಮಾಡಿ ಸಂಜು ಅಂತ, ಬಟ್ ಅವ್ರು ಕೇಳೋದೇ ಇಲ್ಲ ನೀನು ಮಾಡ್ಕೊಬಿಡು, ನೀನೇ ಮಾಡು, ನೀನು ಮಾಡಿದ್ರೇ ಸರಿ, ಮನೆ ಗೃಹಿಣಿ ಮಾಡಬೇಕು ಪೂಜೆನ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಏನಾದರೂ ಒಂದು ಕೌಂಟರ್ ಕೊಟ್ಬಿಡ್ತಾರೆ. ನಾನು ಏನು ಹೇಳಿದ್ರು ಅವರಂತೂ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದಿಲ್ಲ. ನಾನು ಎಲ್ಲ ರೆಡಿ ಮಾಡಿಕೊಟ್ರೆ ಆವಾಗ ಹೋಗಿ 1-2 ಮಿನಿಟ್ಸ್ ಪೂಜೆ ಮಾಡ್ತಾರೆ. ಇಲ್ಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೊರಟ್ವಿ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಟೆಂಪಲ್ ಇತ್ತು, ಅಲ್ಲಿಗೆ ಹೋದ್ವಿ. ಪಕ್ಕದಲ್ಲೇ ಇದ್ದಿದ್ದರಿಂದ ಸ್ಕೂಟ್ರಲ್ಲೇ ಹೋದ್ವಿ. ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಇನ್ನೊಂದು ಟೆಂಪಲ್ ಪಕ್ಕದಲ್ಲೇ ಇದ್ದಿದ್ದಂಥ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಓಪನ್ ಇತ್ತು. ಅಲ್ಲೇನೋ ಗೊತ್ತಿಲ್ಲ, ಬೇಗನೆ 10 o'clockಗೆ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ರು. ಅದಕ್ಕೆ ನಾವು ಇನ್ನೊಂದು ಟೆಂಪಲ್ಗೆ ಬಂದ್ವಿ. ಹಾಗೆ ಇವಾಗ ಮನೆಗೆ ಹೊರಟ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಅರ್ಚನೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಪಪಾಯ ಕಟ್ ಮಾಡಿದ್ದೀನಿ. ಚಿನ್ನಂಗೆ ನೋಡಿ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಬೇಕು, ಹೀಗೆ ಕಟ್ ಮಾಡಿಕೊಟ್ರೆ ಅವ್ನು ತಿನ್ನೋದಿಲ್ಲ. ಸೊ ಅವನಿಗೆ ಈ ರೀತಿ ಕಟ್ ಮಾಡಿಕೊಟ್ಟಿದ್ದೀನಿ. ಫಸ್ಟು ಇವಾಗ ಹೋಗಿ ಅವನಿಗೆ ಕೊಡೋಣ. ಸ್ವೀಟ್ ಇದೆಯಾ? ಚೆನ್ನಾಗಿದೆಯಾ? ಮಾರ್ನಿಂಗ್ ಟೈಮು ಎಂಟಿ ಸ್ಟಮಕಲ್ಲಿ ನಾವು ಪಪಾಯನ ತಗೊಳ್ಳೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಕಣ್ಣಿಗಿರ್ಬೋದು, ನಮ್ಮ ಸ್ಕಿನ್, ಹೇರ್ ಎಲ್ಲದಕ್ಕೂ ಪಪಾಯ ತುಂಬ ಅಂದರೆ ತುಂಬಾ ಒಳ್ಳೆಯದು. ಆದಷ್ಟು ತಗೊಳ್ಳಿ, ಪಪಾಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಸ್ಕಿನ್ನು ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ಆದಷ್ಟು ಎಂಟಿ ಸ್ಟಮಕಲ್ಲಿ ಮಾರ್ನಿಂಗ್ ಟೈಮ್ ತೊಗೊಂಡ್ರೆ ಒಳ್ಳೆಯದು. ನಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸಂಜು ಅಂತೂ ವೀಕ್ಲಿ 2 times ಆದರೂ ತರ್ತಾನೆ ಇರ್ತಾರೆ. ಹಾಗೆ ಸ್ವಲ್ಪ ಮ್ಯಾಂಗೋನು ಕಟ್ ಮಾಡಿದೆ, ಚಿನ್ನುಗಿಷ್ಟ, ಸೊ ಅದಕ್ಕೆ. ಈ ಥರದಾದರೆ ತಿಂತಾನೆ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ. ಸಂಜು ಚಿನ್ನು ಕೊಟ್ಬಿಟ್ಟು ಇವಾಗ ನಾನು ಕೂಡ ತಿಂತಾ ಇದ್ದೀನಿ. ಹಾಗೆ ಲಂಚ್ಗೆ ಇವತ್ತು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಸಂಜು ಬರ್ಡೇನ ಔಟ್ಸೈಡ್ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಫ್ರೂಟ್ಸ್ ಎಲ್ಲ ತಿಂದ್ಬಿಟ್ಟು ನಾನು ಕೂಡ ಬೇಗ ರೆಡಿ ಆಗಬೇಕು. ಚಿನ್ನು ಮತ್ತು ಸಂಜು ಇಬ್ಬರು ಒಂದು ಮೂವಿ ನೋಡ್ತಾ ಕೂತಿದ್ದಾರೆ. ಇವಾಗ ನಾನು ಕೂಡ ಬೇಗ ರೆಡಿಯಾಗಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಚಿನ್ನು, ಹಾಯ್ ಮೇಡಮ್. ಹಾಯ್ ಸಂಜು. ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಸಂಜು ಬರ್ಡೇ ಇರೋದ್ರಿಂದ ಬಾರ್ಬಿಕ್ಯೂಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಇವತ್ತು ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ಈ ಸಲ ಬೇರೆನೇ ಪ್ಲ್ಯಾನ್ ಇತ್ತು. ನಮ್ಮ ಚಿನ್ನುಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ, ಯಾಕಂದರೆ ಅವನೇ ಎಂಜಾಯ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವಾಗ ಬಾರ್ಬಿಕ್ಯೂಗೆ ಹೋಗ್ತಿದ್ದೀವಿ. ಅಲ್ಲೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೇಗಿರುತ್ತೆ ಏನು, ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಇದೇ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ ಚಿನ್ನು? ಖುಷಿ ಆಗ್ತಿದೆಯಾ ಬಾರ್ಬಿಕ್ಯೂಗೆ ಹೋಗ್ತಿರೋದು? ಹೇಗೆ ಅನಿಸ್ತಿದೆ? ಹೇಳಿ.
ಅವನಿಗೆ ಔಟ್ಸೈಡ್ ಹೋಗೋದು ಅಂದ್ರೇ ತುಂಬ ಇಷ್ಟ. ಎಲ್ಲಾದರೂ ಹೊರಗಡೆ ಹೋಗ್ತಾ ಇರಬೇಕು ಅಂತ ಕೇಳ್ತಾನೆ ಇರ್ತಾನೆ. ಬೆಳಗ್ಗೆಯಿಂದನೂ ಈಗಲೇ ಹೋಗೋಣ ಅಂತ ಫೋರ್ಸ್ ಮಾಡ್ತೀರ. ಸಂಜು 1 o'clock ಬುಕ್ ಮಾಡಿದ್ರು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹೇಗಿರುತ್ತೆ ಏನು ಅಂತ. ಚೆನ್ನಾಗಿರುತ್ತೆ. ಸೊ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಬನ್ನಿ ಈಗ ಹೊರಡೋಣ. ಹಾಗೆ ಸಂಜು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ನಾವು ಬುಕ್ ಮಾಡಿರೋಂಥ ಪ್ಲೇಸ್ ಬಂದು ಸಫೈರ್ ಸೆಂಟರ್ ಬಾರ್ಬಿಕ್ಯೂಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನಮಗೆ ಇಲ್ಲಿ. ಸೊ ಅದಕ್ಕೆ ನಾವು ಇಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಂಜುಗೆ ಅವ್ರ ಬರ್ತ್ಡೇನ ಅವ್ರಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಬಟ್ ನನ್ನ ಬರ್ಡೇ ಇರ್ಬೋದು, ಚಿನ್ನು ಬರ್ತ್ಡೇ ಇರ್ಬೋದು, ಸಂಜು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮಗೆ ಇಷ್ಟ ಆಗೋಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ನಮ್ಗೆ ಇಷ್ಟ ಆಗಿದ್ದೆಲ್ಲನೂ ಕೊಡಿಸ್ತಾರೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ನಮ್ಮನ್ನು ಆ ದಿನ ಪೂರ್ತಿ ಖುಷಿಯಾಗಿಡ್ತಾರೆ. ಸೊ ಅದಕ್ಕೆ ಅವ್ರೂ ಖುಷಿಯಾಗಿಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ನಡೆಯುತ್ತೆ ಏನು ಅನ್ನೋದು ನಿಮಗೂ ಸಹ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇಲ್ಲಿ ಫುಡ್ಡೆಲ್ಲ ಹೇಗಿರುತ್ತೆ, ಏನೆಲ್ಲ ಸಿಗುತ್ತೆ ಖಂಡಿತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆನಾ? ಸಂಜು ಬರ್ಡೇ ಸೆಲೆಬ್ರೇಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಸಂಜುನೂ ಕೂಡ ಇವತ್ತು ಬರ್ಡೇ ದಿನ ಇಡೀ ದಿನ ಖುಷಿಯಾಗಿದ್ದರು. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತಂತೆ. ಅವರು ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಇವಾಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಇವತ್ತು ಊಟಕ್ಕೆ ಏನೆಲ್ಲ ಇರುತ್ತೆ, ಫುಡ್ ಯಾವ ಥರ ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ ನೋಡಿ. ಓಕೆ,
ನೋಡಿದ್ರಲ್ವಾ ಎಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತ. ಅದೆಲ್ಲ ಬಂದು ನಮಗೆ ಬೊಫೆ ಸಿಸ್ಟಮ್ ಇರುತ್ತೆ. ನಾವೇ ಎದ್ದೋಗಿ ಹಾಕ್ಕೊಂಡು ನಮಗೆ ಬೇಕಾದನ್ನು ಬಡಿಸ್ಕೊಂಡು ತಿನ್ಬೋದು. ಇವಾಗ ನಾವು ಕೂತಿದ್ದ ಕಡೆನೇ ಅವರು ಏನೆಲ್ಲ ತಂದು ಬಡಿಸ್ತಾರೆ ಅನ್ನೋದನ್ನು ನೋಡೋಣ. ಫಸ್ಟು ನಮಗೆ ಪಾನಿಪುರಿನ ತಂದುಕೊಟ್ರು. ಸೊ ನಾವು ಎಲ್ಲರೂ ಬೇಕಿದ್ದರೆ 3 ಜನನೂ ಒಂದೊಂದು ಪ್ಲೇಟ್ ತೊಗೊಳ್ಬೋದಿತ್ತು, ಬಟ್ ಬೇಡ ಅಂತ ಹೇಳಿ ಒಂದು ಪ್ಲೇಟಲ್ಲಿ 3 ಜನನೂ ಒಂದೊಂದನ್ನು ಶೇರ್ ಮಾಡ್ಕೊಂಡ್ವಿ. ವೆಜ್ ತಿನ್ನೋರ್ಗೂ ಅಷ್ಟೇ ತುಂಬಾ ವೆರೈಟೀಸ್ ಇದೆ. ನಾವು ಜಾಸ್ತಿ ವೆಜ್ ಏನೂ ತೊಗೊಳ್ಳಿಲ್ಲ, ಜಾಸ್ತಿ ನಾವು ನಾನ್ ವೆಜ್ನೇ ತೊಗೊಂಡಿದ್ದು. ಯಾಕಂದರೆ ನನಗೆ ಸಂಜೆಗೆ ಇಬ್ಬರಿಗೂ ನಾನ್ ವೆಜ್ ಇಷ್ಟ ಆಗುತ್ತೆ. ಚಿನ್ನುಗೆ ಮಾತ್ರ ವೆಜ್ಜು, ಅದಕ್ಕೆ ಅವನು ಪನ್ನೀರು ಮಶ್ರೂಮು ಈ ಥರದನ್ನು ತಂದೂರಿಲಿ ಅವನು ಪನ್ನೀರ್ ತೊಗೊಂಡ ಮತ್ತು ಮಶ್ರೂಮ್ ತೊಗೊಂಡ. ನಾನು ಸಂಜು ಫಿಶ್ಶು ಪ್ರಾನ್ಸ್ ಇದೆಲ್ಲ ತೊಗೊಂಡ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಏನಂದರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಎಲ್ಲನೂ ಒಟ್ಟೊಟ್ಟಿಗೆ ಒಂದನ್ನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದನ್ನೇ ತಿಂದ್ಬಿಟ್ರೆ ಆಗಲ್ಲ ಅಂತ ಹೇಳಿ ಎಲ್ಲನೂ ಸ್ವಲ್ಪ ಲೈಟಾಗಿ ತೊಗೊಂಡ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ತಿನ್ನೋದು ದಡ್ಡ ಇದು ಬಿಸಿ ಇರಲಿ ಅಂತ ಅಷ್ಟೇ. ನೋಡು ಟೇಸ್ಟ್ ಮಾಡು. ಚಿಕನ್ fish, chicken, everything is there. This is all a medium spicy. This also is spicy. ಚಿನ್ನು ಅದು ಚಿಕನ್ ಲಾಲಿಪಾಪ್ ಕಣ. ಈ ಕಡೆ ಕೂತ್ಕೊಂಡು ನಾವು ನೋಡೋಣ. ನಮಗಂತೂ ಇಲ್ಲಿ ಫುಡ್ ಅಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ನನಗೆ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇಲ್ಲಿ ನನಗೆ ಚಿಕನ್ಗಿಂತ ಪ್ರಾನ್ಸ್ ಮತ್ತು ಫಿಶ್ ತುಂಬ ಇಷ್ಟ ಆಯಿತು. ತುಂಬಾ ಟೇಸ್ಟ್ ಆಗಿತ್ತು. ನಾನು ಹೇಳಬೇಕು ಅಂತಂದರೆ ಚಿಕನ್ ತಿಂದಿದ್ದೆ ಕಮ್ಮಿ. ನಾನು ಪ್ರಾನ್ಸ್ ಮತ್ತು ಫಿಶ್ನೇ ತುಂಬ ಇಷ್ಟಪಟ್ಟು ತಿಂದೆ. ಯಾರಾದರೂ ನೆಕ್ಸ್ಟ್ ಇಲ್ಲಿ ಸಫೈರ್ ಸೆಂಟರಲ್ಲಿ ಏನಾದರೂ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಬಂದು ಸೆಲೆಬ್ರೇಟ್ ಮಾಡ್ಬೋದು. ಮೇಯ್ನಾಗಿ ಫುಡ್ಡು ಚೆನ್ನಾಗಿರ್ಬೇಕಲ್ವ. ಎಲ್ಲೇ ಹೋದ್ರೂ ಫುಡ್ಡು ಇಷ್ಟ ಆದರೆ ಖಂಡಿತ ನಮಗೆ ಬೇರೆದೆಲ್ಲ ಇಷ್ಟ ಆದಂಗೆ ಫುಡ್ ಚೆನ್ನಾಗಿರಬೇಕು. ನಮಗಂತೂ ಫುಡ್ ಅಂತೂ ತುಂಬಾ ಇಷ್ಟ ಆಯಿತು. ಸಂಜುನು ಕೂಡ ನೆಕ್ಸ್ಟ್ ಟೈಮ್ ಮತ್ತೆ ಇಲ್ಲಿಗೆ ಬರೋಣ ಯಾವಾಗಲಾದರೂ ಒಂದು ಸಲ ಅಂತ ಹೇಳ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು ಫುಡ್ ಅಂತೂ. ನೋಡಿ, ನಾವು ಎಲ್ಲ ಥರದ್ದು ಟೇಸ್ಟ್ ಮಾಡಬೇಕು ಅಂತ ಜಸ್ಟ್ ಒಂದೊಂದು ಸ್ಪೂನ್ ಹಾಕ್ಕೊಂಡು ಬಂದಿದ್ದೀನಿ ಟೇಸ್ಟ್ಗೆ ಅಂತ ಹೇಳಿ.
ಸಂಜು ಚಿನ್ನು ಅಂತೂ ಯಾವುದೂ ಸರಿಯಾಗಿ ತಿಂತಾನೇ ಇರಲಿಲ್ಲ. ಅವನಿಗೆ ಸ್ವಲ್ಪ ಫೀವರ್ ಇತ್ತು, ಅದರಿಂದಾಗಿ ಅವನು ಯಾವುದೂ ತಿಂತಿರಲಿಲ್ಲ. ಜಸ್ಟ್ ಅವ್ನಿಗೆ ಏನಾಗುತ್ತೋ ಅದನ್ನು ಸ್ವಲ್ಪನೇ ತಿಂತಿದ್ದ. ಅದಕ್ಕೆ ನಾನು ಸಂಜೆಗೆ ಇದು ಯಾವುದು ಟೇಸ್ಟ್ ಚೆನ್ನಾಗಿದೆ ಅದನ್ನು ಹೇಳ್ತಾ ಇದ್ದೆ. ಇದು ಟೇಸ್ಟ್ ತುಂಬಾ ಚೆನ್ನಾಗಿದೆ, ಇದನ್ನು ಸ್ವಲ್ಪ ಆದರೂ ಚಿನ್ನಕ್ಕೆ ತಿನ್ಸೋಣ ಅಂತ ಹೇಳಿಬಿಟ್ಟು ಅವ್ರ ಪಪ್ಪ ಹೇಳಿದ್ರೆ ಸ್ವಲ್ಪನಾದರೂ ತಿಂತಾನೆ. ಅದಕ್ಕೆ ಸಂಜುಗೆ ಹೇಳ್ತಾ ಇದ್ದೆ, ಇದನ್ನು ಸ್ವಲ್ಪನಾದರೂ ತಿನ್ನಿಸು ಸಂಜು ಅಂತ ಹೇಳಿ. ಹಾಗೆ ಇವಾಗ ನಾನು ಊಟ ಎಲ್ಲ ಮುಗಿಸ್ಕೊಂಡು ಡೆಸರ್ಟನ್ನು ನೋಡೋಣ ಅಂತ ಬಂದೆ. ಡೆಸರ್ಟಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನಿಮಗೆ ಏನೆಲ್ಲ ಫುಡ್ ಬೇಕೋ ಅದನ್ನೆಲ್ಲ ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಬಟ್ ತುಂಬ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಎಲ್ಲನೂ ಜಸ್ಟ್ ಸ್ವಲ್ಪ ಟೇಸ್ಟ್ ಮಾಡ್ಬೋದು ಅಷ್ಟೇ. ನಾವು ಕೂಡ ಎಲ್ಲನೂ ಜಸ್ಟ್ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಅಷ್ಟೇ. ಬಟ್ ವೆಜ್ ಅಂತೂ ನಾನು ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ನಾನ್ ವೆಜ್ಗೆ ನನಗೆ ಸಾಕಾಗ್ಬಿಡ್ತು. ಸೊ ನಾನು ವೆಜ್ಜೇನು ಟೇಸ್ಟ್ ಮಾಡಲಿಲ್ಲ. ನೋಡಿ, ಡೆಸರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಿನ್ನು ಐಸ್ ಕ್ರೀಮ್ನ ಇಷ್ಟಪಟ್ಟು ತಿಂತಿದ್ದಾನೆ. ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ತಿನ್ನಲಿ ಅಂತ ಸುಮ್ಮನೆ ಆದೆ. ನಮ್ಮ ಮನೇಲಿ ಹೇಳಬೇಕು ಅಂದರೆ ಸಂಜುಗೆ, ನನಗೆ, ಚಿನ್ನುಗೆ 3 ಜನಕ್ಕೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಾನು ಜಾಸ್ತಿ ಸ್ವೀಟ್ಸ್ನ ಮಾಡ್ತಾನೆ ಇರ್ತೀನಿ. 3 ಜನಕ್ಕೂ ಅಷ್ಟೇ ಸ್ವೀಟ್ಸ್ ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪ್ಲೇಟ್ ತಗೋಪಾಲಿ ಚಿನ್ನು. ಅಲ್ಲಿ ಹಾಗೆ ನಾನು ಕೀಮಾ ಪಾವ್ ಭಾಜಿನ ತಿಂದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಕೀಮಾ ಪಾವ್ ಭಾಜಿ ತಿಂದಿದ್ದು. ಲಾಸ್ಟಲ್ಲಿ ತುಂಬ ಆಯಿಲ್ ಫುಡ್ ತಿಂದುಬಿಟ್ಟಿದ್ವಿ ಅಂತ ಹೇಳಿಬಿಟ್ಟು 1-2 ಸ್ಪೂನಷ್ಟು ಕರ್ಡ್ ರೈಸ್ನ ಹಾಕ್ಕೊಂಡು ಬಂದೆ. ಚಿನ್ನುಗೆ ಪಾಸ್ತಾ ತಿಂದ್ಬಿಟ್ಟು ತುಂಬ ಖಾರ ಆಗಿಬಿಟ್ಟಿದೆಯಂತೆ. ಅದಕ್ಕೆ ಇವಾಗ ಐಸ್ ಕ್ರೀಮ್ ತಿಂದು ಚೆನ್ನಾಗಿ ಕೂಲ್ ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ನಾನು ಕೂಡ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದೆ. ಐಸ್ ಕ್ರೀಮಲ್ಲೂ ಅಷ್ಟೇ ಬೇರೆ ಥರದ ಫ್ಲೇವರ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಸಂಜು ಹೇಳಿದ್ರು, ಇದು ತುಂಬಾ ಟೇಸ್ಟಿಯಾಗಿದೆ, ಇದನ್ನು ತಗೋ, ನಾವು ಬೀಡ ಎಲ್ಲ ತಿಂತೀವಲ್ಲ ಆ ಥರ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಚಿನ್ನು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅವನಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಲೇಸ್ಗಳಲ್ಲೆಲ್ಲ. ಬಟ್ ಅವನಿಗೆ ಸ್ವಲ್ಪ ಫೀವರ್ ಇತ್ತು. ಫೀವರ್ ಇಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಆದರೂ ಓಕೆ, ಸ್ವಲ್ಪ ಇತ್ತು ಅಷ್ಟೇ. ಆದರೂ ಅವನು ನಾನ್ ವೆಜ್ ಎಲ್ಲ ಏನೂ ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ವೆಜ್ ತಿಂದ ಅಷ್ಟೇ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ. ಅಲ್ಲೇ ಫನ್ ಕ್ರಿಯೇಟಿವ್ ಗೇಮ್ಸ್ ಅಂತ ಇತ್ತು. ಈ ಮಕ್ಕಳನ್ನ ಜೊತೇಲಿ ಕರ್ಕೊಂಡೋಗ್ಬಿಟ್ರಂತೂ ಅವರು ಗೇಮ್ಸ್ ಎಲ್ಲ ನೋಡಿಬಿಟ್ರೆ ಅದನ್ನು ಆಡ್ದೇ ಬರೋದಿಲ್ಲ. ಸೊ ಚಿನ್ನು ನಾನು ಕಾರ್ ಓಡಿಸ್ಬೇಕು, ನನಗಿಷ್ಟ ಅಂದ್ಕೊಂಡು ನಿಂತಿದ್ದಾನೆ. ಸೊ ಅದಕ್ಕೆ ಅವನಿಗೂ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಕೇಳ್ತಿದ್ದಾರೆ ಸಂಜು ಯಾವುದಕ್ಕೆ ಎಲ್ಲ ಎಷ್ಟೆಷ್ಟಾಗುತ್ತೆ ಅಂತ. ಬನ್ನಿ ಇವಾಗ ಚಿನ್ನು ಹೇಗೆ ಆಡ್ತಾನೆ ಏನು ಅನ್ನೋದನ್ನು ನೋಡೋಣ, ಯಾವ ಥರ ಡ್ರೈವ್ ಮಾಡ್ತಾನೆ ಅಂತ. ಅವ್ನಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ವಾವ್, ಸೂಪರ್ ಚಿನ್ನು. ಸ್ಟ್ರೈಟ್ ಹೋಗು. ಇನ್ನೇನು ಡ್ರೈವಿಂಗ್ ಕಲ್ತ್ಕೊಂಡಲ್ಲ, ನಿಮ್ಮ ಪಾಪಂಗೆ ರೆಸ್ಟ್ ಏನು.
ಟೈಮ್ ಅಪ್ ಚಿನ್ನು, ಗೇಮ್ ಓವರ್. ನೋಡಿದ್ರಲ್ವಾ ಚಿನ್ನು ಯಾವ ರೀತಿ ಗೇಮ್ ಆಡ್ದ ಅಂತ. ಅವನಿಗೆ ಬರೋದಕ್ಕೆ ಮನಸ್ಸೇ ಇಲ್ಲ, ಮತ್ತೆ ಆಡ್ತೀನಿ ಅಂತ ಹೇಳ್ತಾ ಕೂತಿದ್ದ. ಈ ಮಕ್ಕಳೇ ಅಷ್ಟು ಎಷ್ಟು ಆಟ ಆಡಿದ್ರು ಅವ್ರಿಗೆ ಸಮಾಧಾನನೇ ಇರೋದಿಲ್ಲ. ಅದಕ್ಕೆ ಚಿನ್ನುಗೆ ನೆಕ್ಸ್ಟ್ ಟೈಮ್ ಆಟ ಆಡಿದ್ರಾಯ್ತು ಬಾ ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ. ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಸಂಜುನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಚಿನ್ನು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಅದು ಗೇಮ್ ಆಡಿದ್ಮೇಲೆ ಅವ್ನು ತುಂಬ ಖುಷಿಯಾಗಿದ್ದ. ಹಾಗೆ ಸಫೈರ್ ಸೆಂಟರ್ಗೆ ಬಂದರೆ ನೀವು ಇಲ್ಲೇ PVR ಇದೆ, ಮೂವಿ ನೋಡಿಕೊಂಡು ನಿಮಗೆ ಬೇಕಾದೆಲ್ಲ KFC ಇದೆ, ಹಾಗೆ ಡಾಮಿನಸ್ ಪಿಜ್ಜಾ ಇದೆ, ಹಾಗೆ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಗ್ರಾಸರಿನೂ ಬೇಕಾದರೆ ನೀವು ಡಿಮಾರ್ಟ್ ಇದೆ, ಎಲ್ಲ ಇದೆ. ಒಳಗಡೆ ಹೋಗ್ಬಿಟ್ರಂತೂ ಮಕ್ಕಳು ಕರ್ಕೊಂಡೋದ್ರಂತೂ ತುಂಬ ಚೆನ್ನಾಗಿ ಫನ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಬರ್ಡೇ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಚಿನ್ನು ಎಲ್ಲಿದ್ಯಾ? ಹೇಗಿತ್ತು ಚಿನ್ನು? ಯಾವ ಥರ ಎಂಜಾಯ್ ಮಾಡಿದೆ? ಇಷ್ಟ ಆಯ್ತಾ? ಅವನಿಗೆ ಇಷ್ಟ ಆಗಬೇಕು ಅಂತಲೇ ನಾವು ಬೇರೆ ಕಡೆ ಹೊರಗಡೆ ಹೋಗೋದಕ್ಕೆ ಜಾಸ್ತಿ ಇಷ್ಟಪಡೋದು. ಬೇರೆ ಕಡೆನೇ ಪ್ಲ್ಯಾನ್ ಮಾಡಿದ್ವಿ. ಅವನಿಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದಾಗಿ ಆ ಕಡೆ ಎಲ್ಲ ಹೋಗೋದನ್ನು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ನೆಕ್ಸ್ಟ್ ಟೈಮ್ ಅಲ್ಲಿಗೆಲ್ಲ ಹೋದಾಗ ತೋರಿಸ್ತೀನಿ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಎಲ್ಲಿ ಹೋಗ್ಬೇಕಿದೆ ಅಂತ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಬರ್ಡೇ. ಸಂಜೆ ಹೆಂಗನ್ಸ್ತು ಬರ್ಡೇ? ಹಾಂ, ಫುಡ್ಡೆಲ್ಲ ಹೆಂಗಿತ್ತು? ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತನೂ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಹಾಗೆ ಫುಡ್ಡು ಅಂತೂ ತುಂಬಾ ವೆರೈಟೀಸ್ ಇದೆ, ಆದರೆ ಎಲ್ಲನೂ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ. ನಾನು ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿದೆ, ಬಟ್ ಯಾವುದೂ ಜಾಸ್ತಿ ತಿನ್ನೋದಕ್ಕಂತೂ ಆಗಲ್ಲ. ಜಸ್ಟ್ ಟೇಸ್ಟ್ ಮಾಡ್ಬೋದು ಅಷ್ಟೇ. ಕಣ್ಮುಂದೆ ತುಂಬ ವೆರೈಟೀಸ್ ಇರುತ್ತೆ, ಬಟ್ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ. ಓಕೆ, ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.